ಹಾಯ್ ಗೀತಾ ವೆಂಕಟೇಶ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇದು ನಮ್ಮ ಮಕ್ಕಳೆಲ್ಲ ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತೀನಿ ನೋಡಿ. ಇವಾಗ ನಮ್ಮಮ್ಮ ಫ್ರೆಂಡು ಡ್ರಾಪ್ ಮಾಡಿಕೊಟ್ಟು ಬಸ್ಸಲ್ಲಿ ಹೋಗ್ತಾ ಇದ್ವಿ. ನಮ್ಮಮ್ಮ ಗಾಡಿಯಲ್ಲಿ ಬರ್ತಾಯಿದ್ರು. ಬಿಸಿಲಿತ್ತಲ್ಲ, ಒಂದು ಇರಲಿ ಅಂತ ದೇವ್ರ ದರ್ಶನ ಮಾಡಿಕೊಂಡು ಆಂಜನೇಯ ಶ್ರೀ ಆಗಿರೋದ್ರಿಂದ ಆಂಜನೇಯನ ದರ್ಶನ ಮಾಡಿಕೊಂಡು ನಮಸ್ತೆ ಮಾಡ್ಕೊಂಡು ಹೊರಟ್ವಿ. ಪೂಜೆ ಮಾಡಿ ಹೊರಟ್ವಿ. ಅಕ್ಕಯ್ಯಮ್ಮ ಬೆಟ್ಟ ನೋಡಿ, ಇದೇ ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಹೊರಟ್ವಿ. ಅಕ್ಕಯ್ಯಮ್ಮ ಬೆಟ್ಟ ಹತ್ತಿ ಮೆಟ್ಲು ಹತ್ವಿ. ಮೆಟ್ಲೇನು ಅಷ್ಟೊಂದು ತುಂಬ ದೂರ ಇದಿರಲಿಲ್ಲ, ಚಿಕ್ಕದಾಗಿತ್ತು. ನನ್ನ ಮಗನೂ ಅದು ಅಲ್ಲೇ ಮತ್ತೆ ನೆರಳು ಸೇರೆ ಎಲ್ಲ ಇದೆ, ನೆರಳಲ್ಲೇ ಇದೆ. ಇರಲಿಲ್ಲ, ಹತ್ತೋರಿಗೆ ಇಳಿಯೋರಿಗೆಲ್ಲ ನೆರಳು ಸೇರೆ ಮಾಡಿದರು. ನೋಡ್ತಾ ಇರ್ಬೋದು ಯೂಟ್ಯೂಬ್ ನೋಡಿ. ನಮ್ಮ ಎಲ್ಲಿಗೆ ಹೋಗಿದ್ವಿ, ಅಕ್ಕಯ್ಯಮ್ಮ ಬೆಟ್ಟಕ್ಕೆ ಹೋಗಿದ್ವಿ. ಹತ್ತುತ್ತಾ ಇದ್ದೀವಿ ಮೆಟ್ಲು. ನಮ್ಮಮ್ಮ ಫ್ರೆಂಡು ನಾನು ಇಷ್ಟು ಜನ ಹೋಗಿದ್ವಿ. ಗಾಡಿ ತಂದಿದ್ದರಿಂದ ನಮಗೆ ಅನುಕೂಲ ಆಯಿತು ತುಂಬ. ಅಲ್ಲಿ ಬಸ್ ಅಷ್ಟೊಂದಾಗಿಲ್ಲ, ವೆಹಿಕಲ್ಸಲ್ಲಿ ಇರುತ್ತೆ, ಟೈಮಿಂಗ್ಸ್ ಪ್ರಕಾರ ವೆಯ್ಟ್ ಮಾಡಬೇಕು. ವಿದ್ಯಾನಗರ ಕ್ರಾಸಲ್ಲಿ ಇಳ್ಕೊಂಡ್ವಿ. ನಮ್ಮ ಮನೆ ಹತ್ರದಿಂದ ಬಾಗ್ಲೂರು ಕ್ರಾಸ್ಗೆ ಹೋಗಿ, ಬಾಗ್ಲೂರು ಕ್ರಾಸಿಂದ ವಿದ್ಯಾನಗರ ಕ್ರಾಸ್ಗೆ ಹೋಗಿ ಹತ್ತಿ ನಮ್ಮಮ್ಮ ಅಲ್ಲಿ ಗಾಡೀಲಿ ಪಿಕಪ್ ಮಾಡಿಕೊಂಡ್ರು. ಎಲ್ಲರೂ ಕಲ್ಯಾಣಿ ನೋಡಿ, ಕಲ್ಯಾಣಿಯಲ್ಲಿ ಮುಳುಗಿದ್ರೆ ಕೆಟ್ಟ ಕನಸು, ಕೆಟ್ಟದಾಗಿ ಯೋಚನೆ ಮಾಡೋದು ಅದೆಲ್ಲ ನಿವಾರಣೆ ಆಗ್ತಿದೆ. ಮತ್ತು ತುಂಬ ಆರೋಗ್ಯವಾಗಿ ಇದು ಮಾಡೋಗುತ್ತೆ ಅಂತ ಮುಳುಗೋದು. ನಾವು ಮುಳುಗಲಿಲ್ಲ, ಸ್ನಾನ ಎಲ್ಲ ಮಾಡ್ಕೊಂಡು ದೇವಸ್ಥಾನಕ್ಕೆ ಇದ್ವಲ್ಲ, ನೀರು ಏರಿಸ್ಕೊಂಡ್ವಿ. ಅಮ್ಮ ಮಕ್ಕಳಿಗೆಲ್ಲ ಎರಿಸ್ತಾ ಇದ್ದಾರೆ, ಮಕ್ಳು ಯಾರೂ ಇಳಿಯಲ್ಲ ಅಂದರು ಕೆಳಗಡೆ. ಮತ್ತು ಆಂಟಿ ಅಮ್ಮ ಜೊತೆ ಬಂದಿದ್ದವರು. ಇವಾಗ ನಾನು ಇದು ಮಾಡ್ಕೊಂಡು ಏರಿಸ್ಕೊಂಡು ತೀರ್ಥ ತೊಗೊಂಡು ಹೊರಟೆ ಬಂದೆ. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಅಕ್ಕಯ್ಯಮ್ಮ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ವಿ. ಪೂಜೆ ಮಾಡಿಸ್ಕೊಂಡು, ಪೂಜೆ ಎಲ್ಲ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಫೋಟೋ ಹಿಡಿಯೋಕ್ಕೆಲ್ಲ ಬಿಡೋಲ್ಲ, ಅದರಿಂದ ನಾವು ಒಂದು ಸ್ವಲ್ಪ ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಇದೇ ಅಕ್ಕಯ್ಯಮ್ಮ ದೇವಸ್ಥಾನ. ಈ ಪ್ರಸಾದ ಎಲ್ಲ ಸಿಗುತ್ತೆ. ಅವ್ರ ಅಣ್ಣ ಅಂತ ಎದುರುಗಡೆನೇ ಇದ್ದಾರೆ ದೇವಸ್ಥಾನ. ಇದು ದೇವಸ್ಥಾನ ಸಣ್ಣದಾಗೆ ಅಲ್ಲಿ ಮಧ್ಯದಲ್ಲಿ ಫೋಟೋ ಒಂದೆರಡು ಒಂದೇ ಒಂದು ಆಟ ಆಡೋ ಸಾಮಾನು ತೊಗೊಟ್ವಿ. ಮಂದಿರ ದೇವಸ್ಥಾನ. ಹಾರ್ದಿಕ ಶುಭಾಶಯಗಳು.